ಕಂದಾಯ ಇಲಾಖೆಯಲ್ಲಿ ಆಡಳಿತ ಸುಧಾರಣೆ ತರಲು ಮತ್ತು ಸಾರ್ವಜನಿಕರಿಗೆ ತ್ವರಿತ ಸೇವೆ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇಂದು ವಿಧಾನ ಪರಿಷತ್ನಲ್ಲಿ ತಿಳಿಸಿದರು. ಸದಸ್ಯ ಅಬ್ದುಲ್ ಜಬ್ಬಾರ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಭೂ ದಾಖಲೆಗಳನ್ನು ಸಂಪೂರ್ಣವಾಗಿ ಗಣಕೀಕರಣಗೊಳಿಸಲಾಗುತ್ತಿದೆ. ಇದರಿಂದ ಸಾರ್ವಜನಿಕರು ಕಚೇರಿಗಳಿಗೆ ಅಲೆಯುವ ಅಗತ್ಯವಿಲ್ಲದೆ ತಮ್ಮ ಮನೆಯಲ್ಲೇ ಕುಳಿತು ಆನ್ಲೈನ್ ಮೂಲಕ ದಾಖಲೆಗಳನ್ನು ಪಡೆಯಬಹುದು ಎಂದರು. ಇಲಾಖೆಯ ಕಾರ್ಯಕ್ಷಮತೆ ಬಗ್ಗೆ ಮಾಹಿತಿ ನೀಡಿದ ಅವರು, ಕಳೆದ ವರ್ಷ ಸಲ್ಲಿಕೆಯಾಗಿದ್ದ 1 ಕೋಟಿಗೂ ಅಧಿಕ ಅರ್ಜಿಗಳ ಪೈಕಿ 98.92% ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ವಿಲೇವಾರಿ ಮಾಡಲಾಗಿದೆ. ಈ ವರ್ಷ ಈ ಪ್ರಮಾಣ 99.3% ಏರಿಕೆಯಾಗಿದ್ದು, ಮುಂದಿನ ದಿನಗಳಲ್ಲಿ 100ಕ್ಕೆ 100% ಗುರಿ ತಲುಪಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಾತಿ ಪ್ರಮಾಣ ಪತ್ರ ವಿತರಣೆ ಬಗ್ಗೆ ಮಾತನಾಡಿದ ಸಚಿವರು, ಪದ್ಧತಿಗಳನ್ನು ಆಯಾ ಇಲಾಖೆಗಳೇ ನಿರ್ಧರಿಸುತ್ತವೆ. ಕಂದಾಯ ಇಲಾಖೆ ಅದನ್ನು ಅನುಷ್ಠಾನಗೊಳಿಸುತ್ತದೆ. ಆದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪ್ರಮಾಣ ಪತ್ರ ಪಡೆಯುವ ಪ್ರಕ್ರಿಯೆಯನ್ನು ಇನ್ನಷ್ಟು ಸರಳೀಕರಣಗೊಳಿಸಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು. ಮೊಬೈಲಲ್ಲೇ ಅವರಿಗೆ ಕಳಿಸುವಂತದ್ದು ಆರಂಭ ಮಾಡಿದ್ದೇವೆ. ಸೊ ಅವರು ಮನೆಯಲ್ಲೇ ಕುತ್ಕೊಂಡು ಪ್ರಿಂಟ್ ಔಟ್ ಕೂಡ ತಗೊಳ್ಬಹುದು. ಸೊ ಈ ತರ ಸುಧಾರಣೆ ಹಂತ ಹಂತವಾಗಿ ಮಾಡ್ತಾ ಇದ್ದೇವೆ. ಮಾಡಿ ಜೊತೆಗೆ ಅವರು ಟೈಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಹೋದ ವರ್ಷ ರಾಜ್ಯದಲ್ಲಿ ಸುಮಾರು 1,05,181 ಅರ್ಜಿಗಳು ನಮ್ಮ ಈ ನಾಡ ಕಚೇರಿಗೆ ಬಂದಿದ್ವು. 1,05,181 ಅರ್ಜಿಗಳು. ಅದರ ಪೈಕಿ 98,91,530 ಅರ್ಜಿಗಳನ್ನ ಕಾಲಮಿತಿ ಸಕಾಲಮಿತಿಯ ಒಳಗಡೆ ನಾವು ಅವರಿಗೆ ಸೇವೆಗಳನ್ನ ಒದಗಿಸಿಕೊಟ್ಟಿದ್ದೇವೆ. ಸೊ 98.92% ಅಷ್ಟು ಅಪ್ಲಿಕೇಶನ್ಸ್ ಅನ್ನ ಸಕಾಲ ಮಿತಿ ಒಳಗಡೆ ನಾವು ಅವರಿಗೆ ಒದಗಿಸಿಕೊಟ್ಟಿದ್ದೇವೆ.